ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಸ್ವಾಗತ. ಸುನೀಲ್ ನಮಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಯಾವಾಗ ಅಂತ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಪ್ರಸಾದ ಮಂತ್ರ ಮತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ನಾವು ವಿಸರ್ಜನೆ, ಅದನ್ನು ನಾವು ಯಾವ ದಿವಸ ಏನು ಮಾಡಬೇಕಂತ ತಿಳಿಸ್ತಾ ಇದ್ದೇನೆ. ಭಯ ತಿಳ್ಕೊಳ್ಳಂತೆ ಮೊದಲಿಗೆ ಒಂದು ಪೂಜಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ಆಮೇಲೆ ಈ ಪೂಜೆ ಯಾವಾಗ ಹೇಗೆ ಅಂತ ತಿಳಿಸ್ತಾ ಹೋಗ್ತೇನೆ. ನಾವು ಪೂಜೆ ಮಾಡೋದು ಮೊದಲು ನಾವು ವ್ರತದಾರವನ್ನು ನಾವು ಒಂದು ಸಿದ್ಧತೆ ಮಾಡ್ಕೋಬೇಕು. ವ್ರತದಾರವನ್ನು ನೀವು ಬಿಳಿ ಬಣ್ಣದ ದಾರಕ್ಕೆ, ಇಲ್ಲಾಂದರೆ ಹಳದಿ ಬಣ್ಣದ ದಾರ, ನಿಮಗೆ ಅದು ಹಳದಿ ಬಣ್ಣದ ಅಂಗನೂಲು ಸಿಕ್ಕಿದ್ರೆ ಅದರಿಂದನೂ ಸಿದ್ಧತೆ ಮಾಡ್ಕೋಬೋದು. ಇಲ್ಲಾಂದರೆ ಬಿಳಿ ಬಣ್ಣದ್ದೇ ಒಂದು ಅಂಗನೂಲನ್ನು ಸಿದ್ಧತೆ ಮಾಡಿಕೊಂಡು ಐಸ್ನಿಂದ ಅದನ್ನು ಹಳದಿ ಬಣ್ಣದಾಗಿನೂ ಮಾಡಿಕೊಂಡು ಅದರಿಂದ ನೀವು 16 ಎಲೆ ದಾರವನ್ನು ತೆಕ್ಕೋಬೇಕು. 16 ಎಲೆ ದಾರಕ್ಕೂ ಒಂದು ಸೇವಂತಿಗೆ ಹೂವನ್ನು ಹಾಕಿ ಮಧ್ಯಭಾಗದಲ್ಲಿ ಒಂದು ಗಂಟನ್ನು ಹಾಕಬೇಕು. ಮತ್ತು ಈ ಕಡೆ ಆ ಕಡೆ ಸೇರಿಸಿ 15 ಗಂಟನ್ನು ಹಾಕಬೇಕು. ಎಡಭಾಗದಲ್ಲಿ 7 ಹಾಗೆ ಬಲಭಾಗದಲ್ಲಿ 8 ಆ ಥರ ನೀವು 15 ಗಂಟನ್ನು ಹಾಕಬೇಕು. ಮತ್ತು ಮಧ್ಯದಲ್ಲಿ ನಾವು 1 ಗಂಟನ್ನು ಹಾಕಿರ್ತೇವೆ. ಅದೆಲ್ಲದನ್ನು ಕೂಡ ನಾವು ಕೌಂಟ್ ಮಾಡಿದರೆ 16 ಗಂಟೆ ಆಗಬೇಕು. ಆ ಥರ ನಾವು ಒಂದು ಗಂಟನ್ನು ಹಾಕಬೇಕು. ಇದನ್ನು ಸಿದ್ಧತೆ ಮಾಡ್ಕೋಬೇಕು ಮೊದಲಿಗೆ. ನಂತರದಲ್ಲಿ ಜ್ಯೇಷ್ಠ ಗೌರಿಯನ್ನು ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಾದರೆ, ಸಮ ಪ್ರಮಾಣದಲ್ಲಿ ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಒಂದು ಚಿಟಿಕೆ ಅಷ್ಟು ನೀವು ಗಂಧದ ಪುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಬೇಕು. ಯಾಕಂದರೆ ಅದು ಬಿಡಬಾರ್ದು ಅಂತ ನಾವು ತುಪ್ಪವನ್ನು ಹಾಕಿ ಪರಿಶುದ್ಧವಾದ ನೀರಿನಿಂದ ಅದನ್ನು ಗಟ್ಟಿಯಾಗಿ ನೀವು ಕಲಿಸ್ಕೋಬೇಕು. ನಾವು ಗೌರಮ್ಮನ ನಾವು ಯಾವ ರೀತಿ ಮಾಡ್ತೇವೋ ಅದೇ ರೀತಿಯೇ ನಾವು ಅದನ್ನು ಸಿದ್ಧತೆ ಮಾಡ್ಕೋಬೇಕು. ಬರೀ ನಾವು ಗೌರಿ ಥರ ನಾವು ಸಿದ್ಧತೆ ಮಾಡ್ಕೊಂಡ್ರೆ ಆಯಿತು. ನಂತರದಲ್ಲಿ ಈ ಪೂಜೆಯನ್ನು ಸರಿಯಾದ ಒಂದು ದಿಕ್ಕಿನಲ್ಲಿ ನೋಡಿಕೊಂಡು ಒಂದು ಮನೆಯನ್ನು ಹಾಕಿ, ಮನೆ ಮೇಲೆ ಒಂದು ಹಸಿರ ಪದ್ಮ ರಂಗೋಲಿಯನ್ನು ಹಾಕಿ, ಅದ್ರ ಮೇಲೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಇಟ್ಟು, ಅಕ್ಕಿ ಮೇಲೆ ಒಂದು ಕಳಸವನ್ನಿಡಿ, ಒಂದು ಹಿತ್ತಾಳೆ ತಾಮ್ರದ ಕಳಸ. ಆ ಕಳಸದ ಒಳಭಾಗದಲ್ಲಿ ನೀವು ಪರಿಶುದ್ಧವಾದ ಒಂದು ನೀರನ್ನು ತುಂಬಿಸ್ಬೇಕು. ನೀರನ್ನು ತುಂಬಿಸಿ ಅದರೊಳಗೆ ಮತ್ತೇನೇನು ಕೂಡ ಹಾಕಲು ನೀವು ಬರುವುದಿಲ್ಲ. ಯಾಕಂದರೆ ಇದು ಜ್ಯೇಷ್ಠ ಗೌರಿ ಪೂಜೆ ಆಗಿರ್ತದೆ. ನಾವು ಬರೀ ಅರಿಶಿನ ಕುಂಕುಮ ಹಾಗೆ ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆ ಅಷ್ಟನ್ನೇ ನಾವು ಹಾಕಬೇಕು. ಹಾಕಿ 5 ಎಲೆ ನೀವು ಜೋಡಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು 2 ಎಲೆ ಮೇಲೆ 5 ಕಡೆ ಬರುವಾಗ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಆ ಗೌರಿ ಆ ಒಂದು ಜ್ಯೇಷ್ಠ ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ನಾಲ್ಕೈದು ನಾವು ಗೆಜ್ಜೆ ವಸ್ತ್ರನ ಹಾಕಬೇಕು. ಹಾಗೆ ಮಾಂಗಲ್ಯವನ್ನು ಕೂಡ ಹಾಕಬೇಕು. ಅರಿಶಿನ ಕೊಂಬಕ್ಕೆ ನೀವು ದಾರವನ್ನು ಕಟ್ಕೊಂಡು 3 ಗಂಟನ್ನು ಹಾಕಿ ಆ ಒಂದು ವಿಗ್ರಹಕ್ಕೆ ನೀವು ಅಂದರೆ ಆ ಗೌರಿಗೆ ನೀವು ಹಾಕಬೇಕು. ನಂತರ ಹೂಗಳೆಂದರೆ ನೀವು ಕೆಂಪು, ಹಳದಿ, ಬಿಳಿ ಈ ಥರ ನೀವು ಒಂದು ವಿಶೇಷ ರೀತಿಯ ಒಂದು ಹೂಗಳಿಂದ ಕೂಡ ನೀವು ಅಲಂಕಾರವನ್ನು ಮಾಡಬಹುದು. ಅಲಂಕಾರ ನಂತರ 2 ದೀಪವನ್ನು ಹಚ್ಚಿರಿ. ಹಾಗೆ ಒಂದು ಪ್ಲೇಟನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ, ನೀವು ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಪ್ರಸಾದಕ್ಕೆ ಅಂದರೆ ನೀವು ಒಂದು ಹಬ್ಬದವರಿಗೆ ಕೂಡ ನೀವು ಮಾಡ್ಬೋದು. ಆದರೆ ಒಂದು ವಿಶೇಷವಾಗಿಯೇ ನಾವು ಯಾವ ಪ್ರಸಾದ ಅಂದರೆ, ಈ ಜ್ಯೇಷ್ಠ ದೇವಿಗೆ ಉಪ್ಪು ಹುಳಿ ಖಾರ ಅಂದರೆ ತುಂಬಾ ಪ್ರೀತಿ. ಸೊ ಆ ಕಾರಣಕ್ಕೆ ನಾವು ಪುಳಿಯೋಗರೆ ನಾವು ಸಿದ್ಧತೆ ಮಾಡ್ಕೋಬೇಕು. ಪುಳಿಯೋಗರೆ ಹಾಗೆ ಒಂದು ಸಿಹಿಯಾದದ್ದು ಏನೋ ನೀವು ಒಂದು ಕೇಸರಿ ಬಾತ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ನೀವು ಸಿಹಿಯಾದದ್ದು ಒಂದು ಹಾಗೆ ಖಾರವಾದದ್ದು ಒಂದು ನೀವು ಸಿದ್ಧತೆ ಮಾಡಿಕೊಂಡು ನೀವು ಪ್ರಸಾದ ರೂಪವಾಗಿ ಇರಬೇಕು. ನೀವು ತುಂಬ ಮಟ್ಟಿಗೆ ನೀವು ಪ್ರಸಾದ ಮಾಡಲು ಹೋಗಬೇಡಿ. ಯಾಕೆಂದರೆ ಈ ಪೂಜೆಯಲ್ಲಿ ನಾವು ಕೊನೆಯಲ್ಲಿ ನಾವು ವಿಸರ್ಜನೆ ಮಾಡಿದಾಗ ಏನನ್ನೂ ಕೂಡ ನಾವು ಮನೆಯಲ್ಲಿ ಇಟ್ಕೊಳ್ಳಲು ಬರುವುದಿಲ್ಲ. ಎಲ್ಲದನ್ನು ಕೂಡ ನಾವು ವಿಸರ್ಜನೆ ಮಾಡಬೇಕು ಈ ಒಂದು ಜ್ಯೇಷ್ಠ ಗೌರಿ ಪೂಜೆಯಲ್ಲಿ. ಸೊ ಆ ಕಾರಣಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ನೀವು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನೀವು ಹಸುವಿಗೆ ಕೊಟ್ಟು ಸ್ವಲ್ಪ ನೀವು ಕೂಡ ಸೇವನೆ ಮಾಡುವುದು ಉತ್ತಮ. ಸ್ವಲ್ಪ ಮಟ್ಟಿಗೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಪ್ರಸಾದವನ್ನು ಇಟ್ಟು ತಾಂಬೂಲವನ್ನು ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ದೀಪವನ್ನು ಹಚ್ಚಿಟ್ಟು ವ್ರತದಾರವನ್ನು ಜ್ಯೇಷ್ಠ ದೇವಿ ಹತ್ತಿರ ಇಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮನೆ ಇರುವಂಥ ಎಲ್ಲ ಕಷ್ಟಗಳು ಕೂಡ ದೂರವಾಗಲಿ, ಹಾಗೆ ನಮ್ಗೆ ಕೂಡ ಒಂದು ಒಳ್ಳೆಯದಾಗಲಿ ಅಂತ ನೀವು ಕೇಳಿಕೊಂಡು ಆ ವ್ರತದಾರವನ್ನು
ಬಲಗೈಗೆ ನೀವು ಕಟ್ಕೋಬೇಕು. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೋಬೇಕು. ಕುಂಕುಮಾರ್ಚನೆ ಆದ ನಂತರ ಧೂಪವನ್ನು ಹಾಕಿ ನೀವು ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಕಾಯಿನ ಹೊಡೆದು ಒಂದು ಮಂಗಳಾರತಿಯನ್ನು ಮಾಡಿ ಇಷ್ಟು ನೀವು ಪೂಜೆ ನೀವು ಮಾಡ್ಕೋಬೇಕು. ಈ ಪೂಜೆಯನ್ನು ಜ್ಯೇಷ್ಠ ನಕ್ಷತ್ರದಲ್ಲೇ ಮಾಡಬೇಕು, ಮತ್ತು ಯಾವ ಸಮಯದಲ್ಲಿ ಮಾಡೋದು ಬರುವುದಿಲ್ಲ. ನಂತರದಲ್ಲಿ ನೀವು ಮೂಲ ನಕ್ಷತ್ರದಲ್ಲಿ ಒಂದು ವಿಸರ್ಜನೆ ಮಾಡಬೇಕು. ಈಗ ಪೂಜೆ ಯಾವ ದಿವಸ ಯಾವ ಸಮಯದಲ್ಲಿ ಯಾವಾಗ ಮಾಡಬೇಕಂತ ತಿಳಿಸ್ತಾ ಹೋಗ್ತೀನಿ. ನಾವು ಈ ಪೂಜೆನ 3 ನಕ್ಷತ್ರದಂದು ಕೂಡಿದಾಗ ಮಾತ್ರನೇ ನಾವು ಈ ಪೂಜೆ ಮಾಡಲಿಕ್ಕೆ ಬರ್ತದೆ. ಅಂದರೆ ಅನುರಾಧ ನಕ್ಷತ್ರದಲ್ಲಿ ನಾವು ಸೇಟೆ ಮಾಡ್ಕೋಬೇಕು, ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆನ ಮಾಡ್ಕೋಬೇಕು, ಮೂಲ ನಕ್ಷತ್ರದಲ್ಲಿ ನಾವು ವಿಸರ್ಜನೆ ಮಾಡಬೇಕಾಗಿರುವಂಥದ್ದು. ಅದು ಮಾಡಬೇಕಾಗಿರುವಂಥದ್ದು ಹಾಗೆಯೇ. ಸೊ ನಾವು ಮಾಡಬೇಕಾಗಿರ್ತದೆ. ನಾವು 23ನೇ ತಾರೀಕು ಗುರುವಾರ ಬೆಳಿಗ್ಗೆ, ಅಂದರೆ ಮಧ್ಯರಾತ್ರಿ ಅಂತಲೂ ಅಂದ್ಕೋಬೇಕು. ಮಧ್ಯರಾತ್ರಿ 1 ಗಂಟೆ 44 ನಿಮಿಷಕ್ಕೆ ಅನುರಾಧ ನಕ್ಷತ್ರವು ಪ್ರಾರಂಭವಾಗಿದ್ದರೆ 25ನೇ ತಾರೀಕು ಶನಿವಾರ ಬೆಳಿಗ್ಗೆ 4 ಗಂಟೆ 37 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಹಾಗೆ ಈ ಒಂದು ಸಮಯದಲ್ಲಿ ನೀವು ಸೇಟನ್ನು ನೀವು ಮಾಡ್ಕೋಬೇಕು. ನೀವು ಶುಕ್ರವಾರ ಕೂಡ ಸೇಟೆ ಮಾಡ್ಕೋಬಹುದು, ಶನಿವಾರ ಕೂಡ ನೀವು ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆದರೆ ನೀವು ಪೂಜೆಯ ಒಂದು ಮುಹೂರ್ತ ಅಂದರೆ ಜ್ಯೇಷ್ಠ ನಕ್ಷತ್ರವು ನಮಗೆ 25ನೇ ತಾರೀಕು ಶನಿವಾರ ಬೆಳಗಿನ ಜಾವ 4 ಗಂಟೆ 38 ನಿಮಿಷಕ್ಕೆ ಪ್ರಾರಂಭವಾಗಿದ್ದು, ಭಾನುವಾರ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆ 35 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ನಾವು ಪೂಜೆಯನ್ನು ಶನಿವಾರ ಕೂಡ ನಾವು ಆಚರಣೆ ಮಾಡಬಹುದು. ಇಲ್ಲ ಅಂದರೆ ನಾವು ಭಾನುವಾರ ಬೆಳಗ್ಗೆ ಒಂದು 7 ಗಂಟೆ 35 ನಿಮಿಷದ ಒಳಗಡೆ ಕೂಡ ನಾವು ಪೂಜೆಯನ್ನು ಒಂದು ಪೂಜೆನ ಮಾಡಬಹುದು. ನಾವು ಜ್ಯೇಷ್ಠ ನಕ್ಷತ್ರದಲ್ಲೇ ಪೂಜೆನ ಮಾಡಬೇಕು. ಆದರೆ ನಾವು ಬೆಳಗ್ಗೆ 7 ಗಂಟೆ 35 ನಿಮಿಷದ ನಂತರದಲ್ಲಿ ನಾವು ಪೂಜೆನ ಮಾಡೋದು ಬರುವುದಿಲ್ಲ. ನೀವು ಅಷ್ಟರೊಳಗೆ ನೀವು ಪೂಜೆನ ಮಾಡ್ಕೋಬೋದು. ನೀವು ಶನಿವಾರ ಕೂಡ ನೀವು ಆಚರಣೆ ಮಾಡ್ಬೋದು. ಒಂದು ವೇಳೆ ನಿಮಗೆ ಆಚರಣೆ ಮಾಡೋದು ಆಗಿಲ್ಲ ಅಂದರೆ, ಯಾಕೆಂದರೆ ಆವತ್ತಿನ ದಿವಸ ನಮಗೆ ಶನಿವಾರ ಏಕಾದಶಿ ಕೂಡ ಇರುವಂಥದ್ದು. ಒಂದು ವೇಳೆ ನಿಮಗೆ ಆಚರಣೆ ಮಾಡೋದು ಆಗಿಲ್ಲ ಅಂದರೆ ಭಾನುವಾರ ನೀವು ಬೆಳಗ್ಗೆ ಒಂದು 7 ಗಂಟೆ ಒಳಗಡೆ ನೀವು ಆಚರಣೆ ಮಾಡ್ಕೋಬಹುದು, ಒಂದು ಪೂಜೆನ ಮಾಡ್ಬೋದು. ಮೂಲ ನಕ್ಷತ್ರವು ನಮಗೆ 26ನೇ ತಾರೀಕು ಭಾನುವಾರ ಬೆಳಗ್ಗೆ 7 ಗಂಟೆ 36 ನಿಮಿಷಕ್ಕೆ ಪ್ರಾರಂಭವಾಗಿದ್ದು 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆ 28 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಸೊ ನಾವು ಭಾನುವಾರ ಸಂಜೆ ನಾವು ವಿಸರ್ಜನೆ ಮಾಡಬೇಕು. ಯಾಕಂದರೆ ನಾವು ಮೂಲ ನಕ್ಷತ್ರದಲ್ಲೇ ಸೂರ್ಯಾಸ್ತ ಆಗಿದ ನಂತರದಲ್ಲಿ ನಾವು ವಿಸರ್ಜನೆ ಮಾಡಬೇಕಾಗಿರೋದ್ರಿಂದ ಭಾನುವಾರ ಸಂಜೆ ನಾವು ವಿಸರ್ಜನೆ ಮಾಡಬೇಕು. ನೀವು ಪೂಜೆ ಶನಿವಾರ ಕೂಡ ಮಾಡಬಹುದು, ಇಲ್ಲಾಂದರೆ ಭಾನುವಾರ ಕೂಡ ಮಾಡಬಹುದು. ಆದರೆ ವಿಸರ್ಜನೆ ಮಾತ್ರ ನೀವು ಭಾನುವಾರ ಸಂಜೆನೇ ನೀವು ಮಾಡ್ಕೋಬೇಕಾಗಿರ್ತದೆ. ನಮಗೆ ಭಾನುವಾರ ಸಂಜೆ ಸೂರ್ಯಾಸ್ತ ಯಾವಾಗಪ್ಪ ಅನ್ನೋದಾದರೆ, ಭಾನುವಾರ ಸಂಜೆ 26ನೇ ತಾರೀಕು ಸಂಜೆ 6 ಗಂಟೆ 55 ನಿಮಿಷಕ್ಕೆ ನಮಗೆ ಒಂದು ಸೂರ್ಯಾಸ್ತ ಆಗ್ತದೆ. ನಾವು ಸೂರ್ಯಾಸ್ತ ಆಗಿದ ನಂತರ ಅಂದರೆ ಸಂಜೆ ಒಂದು 7 ಗಂಟೆ ನಂತರದಲ್ಲಿ ನಾವು ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜನೆ ಸಮಯದಲ್ಲಿ ಆ ಜ್ಯೇಷ್ಠ ಗೌರಿಗೆ ನಾವು ಏನು ಹೂವು, ಮಾಂಗಲ್ಯ, ಹಾಗೆ ಗೆಜ್ಜೆ ವಸ್ತ್ರ, ಪ್ರಸಾದ, ತಾಂಬೂಲ ಎಲ್ಲದನ್ನು ಕೂಡ ನಾವು ವಿಸರ್ಜನೆ ಮಾಡಿಬಿಡ್ಬೇಕು. ಈಗ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನೀವು ಅನುರಾಧ ನಕ್ಷತ್ರದಲ್ಲಿ ಸೇಟೆ ಮಾಡ್ಕೋಬೇಕು, ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಬೇಕು, ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡಬೇಕು. ನೀವು ಪೂಜೆಯನ್ನು ಶನಿವಾರ ಅಥವಾ ಭಾನುವಾರ ಬೆಳಿಗ್ಗೆ ನೀವು 7 ಗಂಟೆ ಒಳಗೆ ಮಾಡ್ಕೋಬಹುದು. ಹಾಗೆ ವಿಸರ್ಜನೆ ನೀವು ಭಾನುವಾರ ಸಂಜೆ 7 ಗಂಟೆಗೆ ನೀವು ವಿಸರ್ಜನೆ ಮಾಡಬೇಕು. ಅಷ್ಟರೊಳಗೆ ನೀವು ಪ್ರಸಾದವನ್ನು ಎಲ್ಲದನ್ನು ಕೂಡ ನೀವು ಖಾಲಿ ಮಾಡಬೇಕು. ಹಾಗೆ ಯಾರಿಗಾದ್ರೂ ನೀವು ತಾಂಬೂಲವನ್ನು ಕೊಡುವುದಾದರೆ ಅದನ್ನು ಕೂಡ ನೀವು ಕೊಡ್ಬೋದು. ಈ ರೀತಿ ನಾವು ಪೂಜೆನ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಮುಂಚೆ ನಾವು ಈ ಪೂಜೆನ ಮಾಡಿಕೊಂಡು ನಂತರ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಂಪೂರ್ಣವಾದ ಒಂದು ಪ್ರತಿಫಲ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ನೋಡೋಣ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.